ಈ ಬಂಜೆತನದ ಕಾರಣಗಳಿಂದ ಮಾನಸಿಕವಾಗಿ ಕೂಡ ಗಂಡು ಅಥವಾ ಹೆಣ್ಣು ಒಂದು ರೀತಿಯ ಖಿನ್ನತೆ, ಆತಂಕ, ದುಃಖ ಇಂತಹವಕ್ಕೆ ಕೂಡ ಒಳಗಾಗ್ಬೋದನ್ನು ನಾವು ನೋಡ್ತೀವಿ. ಯಾಕಂದರೆ ಬಂಜೆತನ ಅನ್ನೋದು ಒಂದು ನಮ್ಮ ಸಮಾಜದಲ್ಲಿ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದರೆ ಅವರಲ್ಲಿ ಸಮಾಜದ ಒತ್ತಡ, ಮನೆಯವರ ಒತ್ತಡ, ತಂದೆ ತಾಯಿ ಒತ್ತಡ, ಹೇಗಾದರೂ ಒಂದು ಮಗು ಆಗಲೇಬೇಕು ಅನ್ನೋ ಒತ್ತಡದಲ್ಲಿ ಅವರು ಒಳಗಾಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ನೋಡೋದಾದರೆ ಬಹಳಷ್ಟು ಬಂಜೆತನದಿಂದ ಬಳಲ್ತಿರೋ ದಂಪತಿಗಳಲ್ಲಿ ಯಾವುದೇ ವಯಸ್ಸಿನಲ್ಲಾದರೂ ಕೂಡ ಒಂದು ಮಗುವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದೇ ಇದೆ. ಆದ್ದರಿಂದ ಈಗ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಅನ್ನೋ ಬಂದಿರೋದ್ರೊಳಗೆ, ಅಥವಾ ನೀವು ಪ್ರಣಾಳ ಶಿಶು ವಿಧಾನ, IVF ವಿಧಾನ ಅಂತ ಇದನ್ನೆಲ್ಲ ನಾವು ಮಾತಾಡ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಎಷ್ಟೋ ಜನಕ್ಕೆ ಗರ್ಭಕೋಶದ ಬೆಳವಣಿಗೆನೇ ಇರಲ್ಲ, ಅಂಥವ್ರಿಗೂ ಕೂಡ ನಾವು ಬಾಡಿಗೆ ತಾಯಿ ಮೆಥಡಲ್ಲಿ ಮಾಡ್ಬೋದು. ಅಥವಾ ಕೆಲವರಲ್ಲಿ ಅಂಡಾಣುಗಳೇ ಇರೋದಿಲ್ಲ, ಓವರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅಂಥವರಲ್ಲಿ ಕೂಡ ನಾವು ದಾನಿ ಅಂಡಾಣು ಉಪಯೋಗಿಸಿ ಮಗು ಮಾಡೋದಾಗಲಿ, ಅಥವಾ ವೀರ್ಯಾಣುಗಳೇ ಉತ್ಪತ್ತಿನೇ ಇಲ್ಲದೇ ಇರೋ ಅಂಥವರಲ್ಲಿ ಕೂಡ ದಾನಿ ವೀರ್ಯಾಣು ಉಪಯೋಗಿಸಿ ಅವರಿಗೆ ಗರ್ಭಧಾರಣೆ ಮಾಡೋದಾಗಲಿ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಅಲ್ಲಿ ಒಂದು ಸಮಸ್ಯೆನ ನಾವು ಬಗೆಹರಿಸೋದಕ್ಕೆ ಕೂಡ ನಮಗೆ ಸಾಧ್ಯತೆಗಳಿದೆ. ಹಾಗಾಗಿ ಬಹಳಷ್ಟು ಜನರಲ್ಲಿ ಸರಿಯಾದ ರೀತಿಯಲ್ಲಿ ಅವರ ತೊಂದರೆ ಏನು, ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರ, ಚಿಕಿತ್ಸೆ ಕೊಟ್ಟಾಗ ತುಂಬ ಜನರಲ್ಲಿ ನಾವು ಒಂದು ಮಗುನ ಅವ್ರಿಗೆ ಕೈಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮದುವೆಯಾದ ನಂತರ ಅವರು ಪ್ರಯತ್ನ ಮಾಡಿ 1 ವರ್ಷದ ತನಕ, ಚಿಕ್ಕ ವಯಸ್ಸಲ್ಲಾದರೆ 1 ವರ್ಷದ ತನಕ ಅವರು ಪ್ರಯತ್ನ ಮಾಡಿ ಕೂಡ ಗರ್ಭಧಾರಣೆ ಆಗಿರಲಿಲ್ಲ ಅಂದರೆ, ಅಥವಾ 30 ವರ್ಷದ ಮೇಲೆ ಅವರು ಗರ್ಭಧಾರಣೆ ಪ್ರಯತ್ನ ಮಾಡಿ 6 ತಿಂಗಳಲ್ಲಿ ಗರ್ಭಧಾರಣೆ ಆಗಲಿಲ್ಲ ಅಂದರೆ, ಆದಷ್ಟು ಬೇಗ ವೈದ್ಯರಲ್ಲಿ ಬಂದು ಗಂಡ ಹೆಂಡತಿ ಇಬ್ಬರೂ ಕೂಡ ಸರಿಯಾದ ಪರೀಕ್ಷೆ ಮಾಡಿ ಸಮಸ್ಯೆ ಎಲ್ಲಿದೆ ಅಂತ ತಿಳ್ಕೊಂಡು ಮಾಡಿದಾಗ ವೈದ್ಯರು ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆ ಇರುತ್ತೆ. ಸುಮ್ಮನೆ ನೀವೇ ಏನೋ ಯೋಚನೆ ಮಾಡಿ ಖಿನ್ನತೆಗೊಳಗಾಗೋದು ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು.